ಬಿಜಾಪುರ ಲೋಕಸಭೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನನ್ನ ಪೂಜ್ಯ ಮತದಾರ ಬಂಧುಗಳಲ್ಲಿ ನಾನು ನಿಮ್ಮ ಮನೆ ಮಗನಾದ ಲಕ್ಷ್ಮಣ ಸವದಿ ಮಾಡತಕ್ಕಂಥ ಅತ್ಯಂತ ಕಳಕಳಿಯ ವಿನಂತಿ. ರಾಜು ಆಲ್ಗೂರ್ ಅವರು ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತರು. ನಾವೆಲ್ಲರೂ ಕೂಡಿ ಅವರನ್ನು ಸಹಮತದಿಂದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ನಮ್ಮೆಲ್ಲರ ಭರವಸೆ ಮೇಲೆ ಅವನು ಅಭ್ಯರ್ಥಿಯಾಗಿರೋದ್ರಿಂದ ನಿಮ್ಮೆಲ್ಲರ ಅಮೂಲ್ಯವಾಗಿರ್ತಕ್ಕಂಥ ಮತಗಳನ್ನು ಕೊಟ್ಟು ಅವನನ್ನು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು, ಅವನಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮ ಮನೆ ಮಗ ಲಕ್ಷ್ಮಣ ಸವದಿ ಮಾಡುವ ಅತ್ಯಂತ ಕಳಕಳಿಯ ವಿನಂತಿ. ನಾನು 99ರಲ್ಲಿ ಚುನಾವಣೆಗೆ ನಿಂತಿದ್ದೆ. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದೆ. ಇನ್ನೊಬ್ಬ ಅಭ್ಯರ್ಥಿ ಅವನು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದ. ಅವನು ಈ ಲಾಟಾನ್ ಕಂದಿಲ್ ಚಿತ್ರ ತೊಗೊಂಡು ನಿಂತಿದ್ದ. ಅವನೊಂದು ಪ್ರಣಾಳಿಕೆ ಪತ್ರ ನೋಡಿದೆ. ನಾನು ಆರಿಸಿ ಬಂದ ಮೇಲೆ ಅಥಣಿಯಲ್ಲಿ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಹಿಪ್ಪರಿಗೆ ಡ್ಯಾಮು, ಇಡೀ ಕ್ಷೇತ್ರ ನೀರಾವರಿ ಮಾಡ್ತೀನಿ ಅಂತ ಒಂದು ಪ್ರಣಾಳಿಕೆ ಪತ್ರವನ್ನು ಹಾಕಿದ್ದರು. ಹಾಗೆ ಚುನಾವಣೆಗೆ ನಿಂತವರೆಲ್ಲರೂ ಕೂಡ ನಾವು ಆರಿಸೇ ಬರ್ತೀವಿ, ಆರಿಸಿ ಬಂದು ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಅಸಾಧ್ಯವಾಗಿರ್ತಕ್ಕ. ಈ ಸರಿ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು 1 ಲಕ್ಷ ಅಂತರದಿಂದ ಇವತ್ತು ಗೆದ್ದು ಬರ್ತಾರೆ. 20ಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ಜನರ ಆಶೀರ್ವಾದ ಬೇಕು. ಜನರ ಸಹಕಾರದಿಂದ ನಾವು 20 ಸೀಟ್ಗಳನ್ನು ಗೆಲ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ.